ಹೊಸ ವರ್ಷ ಬಂದೇ ಬಿಡ್ತು. ಉಳಿದಿರೋದು ಇನ್ನೊಂದು ದಿನ ಮಾತ್ರ. ಒಂದೇ ಒಂದು ದಿನ ಬಾಕಿ ನ್ಯೂ ಇಯರ್ಗೆ. ನ್ಯೂ ಇಯರ್ ವೆಲ್ಕಮ್ ಮಾಡೋದಕ್ಕೆ ಬೆಂಗಳೂರು ಎಲ್ಲ ರೀತಿಯಲ್ಲೂ ಕೂಡ ಸಜ್ಜಾಗ್ತಾ ಇದೆ. ಹೊಸ ವರ್ಷವನ್ನ ಸ್ವಾಗತಿಸೋದಕ್ಕೆ ಬೆಂಗಳೂರು ಸಜ್ಜಾಗಿದೆ. ಪಬ್ ಬಾರ್ಗಳಲ್ಲಿ ಈಗ ಭರ್ಜರಿಯಾಗಿ ಪ್ರಿಪರೇಷನ್ಸ್ ಶುರುವಾಗಿದೆ. ಡಿಸೆಂಬರ್ 31ರ ರಾತ್ರಿ ವ್ಯಾಪಾರ ವಹಿವಾಟು ಕೂಡ ಈ ಬಾರಿ ಬಹಳ ಹೆಚ್ಚಾಗುತ್ತೆ ಅನ್ನುವಂಥ ಅಂದಾಜು ಕೂಡ ಇದೆ. MG ರಸ್ತೆ, ಕೋರಮಂಗಲ ಸೇರಿ ಹಲವು ಕಡೆಗಳಲ್ಲಿ ತಯಾರಿಗಳನ್ನು ಮಾಡಲಾಗ್ತಾ ಇದೆ. ಪ್ರತಿಷ್ಠಿತ ಮಾಲ್ಗಳಲ್ಲೂ ಕೂಡ ಅದ್ದೂರಿಯಾಗಿ ಹ್ಯಾಪಿ ನ್ಯೂ ಇಯರ್. ಇನ್ನು ಈ ಬಾರಿ ರಸ್ತೆಗಳಲ್ಲೂ ಕೂಡ ಸುರಕ್ಷತೆಗಾಗಿ ಮೊದಲ ಆದ್ಯತೆಯನ್ನ ನೀಡಲಾಗಿದೆ. ಸಿಸಿಟಿವಿ ಹೆಚ್ಚಳ ಮಾಡಲಾಗಿದೆ. ಬ್ಯಾರಿಕೇಡ್ಗಳನ್ನು ಕೂಡ ಪೊಲೀಸರು ಅಳವಡಿಸಿದ್ದಾರೆ. 12 ಗಂಟೆ ನಂತರದಲ್ಲಿ ಫ್ಲೈಓವರ್ಗಳನ್ನು ಬಂದ್ ಮಾಡಲಾಗುತ್ತೆ. ಸುರಕ್ಷತೆಯ ದೃಷ್ಟಿಯಿಂದ ರಾಜ್ಯಾದ್ಯಂತ ಹೋಟೆಲ್ ಆಗಿರ್ಬೋದು, ರೆಸಾರ್ಟ್ಗಳೆಲ್ಲವೂ ಕೂಡ ಹೌಸ್ಫುಲ್. ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಸಾಕಷ್ಟು ಕಟ್ಟೆಚ್ಚರವನ್ನು ಈಗಾಗಲೇ ವಹಿಸಿದ್ದಾರೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಪ್ರಿಪರೇಷನ್ಸ್, ಎಲ್ಲ ರೀತಿಯ ಸಿದ್ಧತೆಗಳು, ಲೈಟಿಂಗ್ಸ್ ಆಗಿರ್ಬೋದು, ಡೆಕೋರೇಷನ್ಸ್ ಆಗಿರ್ಬೋದು, ಅದರ ಜೊತೆಯಲ್ಲಿ ಬೇರೆ ಬೇರೆ ರೀತಿಯ ಪ್ರಿಪರೇಷನ್ಗಳು ಕೂಡ ಈಗಾಗಲೇ ರೆಡಿಯಾಗಿರೋದು. ಅನೇಕ ಕಡೆಗಳಲ್ಲಿ ನ್ಯೂ ಇಯರನ್ನು ಬಹಳ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಲಾಗುತ್ತೆ. ಆ ನಿಟ್ಟಿನಲ್ಲಿ ಅಲ್ಲಿ ಎಲ್ಲ ರೀತಿಯ ಸುರಕ್ಷತಾ ಕ್ರಮಗಳು ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಕ್ರಮ ವಹಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವರ್ಷಿತಾ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವರ್ಷಿತಾ, ಉಳಿದಿರೋದು ಒಂದೇ ಒಂದು ದಿನದಲ್ಲಿ ಈಗ ಸಾಕಷ್ಟು ಪ್ರಿಪರೇಷನ್ಗಳು ಈಗಾಗಲೇ ಆಗಿದೆ. ಸಿದ್ಧತೆ, ಭದ್ರತೆ ಎಲ್ಲವನ್ನೂ ಕೂಡ ಈಗಾಗಲೇ ಮಾಡಲಾಗಿದೆ. ಲಾಸ್ಟ್ ಮಿನಿಟ್ ಪ್ರಿಪರೇಷನ್ಸ್ ಯಾವ ರೀತಿಯಾಗಿ ನಡೀತಾ ಇದೆ ವರ್ಷಿತಾ? ಎಸ್ ಅಶ್ವಿನಿ, ಇಯರ್ ಎಂಡ್ ಜೊತೆಗೆ ನ್ಯೂ ಇಯರ್ಗೆ ಕೇವಲ ಒಂದು ದಿನ ಮಾತ್ರ ಬಾಕಿ ಇರುವಂಥದ್ದು. ಇಷ್ಟು ದಿನಗಳ ಕಾಲ ಸಿಲಿಕಾನ್ ಸಿಟಿ ಮಂದಿ ಜೊತೆಗೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ರು. ಪ್ರತಿ ಬಾರಿ ಕೂಡ ಇಯರ್ ಎಂಡ್ ಅನ್ನ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಿ ಜೊತೆಗೆ ನ್ಯೂ ಇಯರ್ ಅನ್ನು ಕೂಡ ಅದ್ದೂರಿಯಾಗಿ ಬರಮಾಡ್ಕೊಳ್ತಾರೆ. ಹಾಗಾಗಿ 2024ಕ್ಕೆ ಬಾಯ್ ಹೇಳಿ 2025 ಅದ್ದೂರಿಯಾಗಿ ವೆಲ್ಕಮ್ ಮಾಡೋದಕ್ಕೂ ಕೂಡ ಈಗ ಸಿಲಿಕಾನ್ ಸಿಟಿ ಮುಂದಾಗಿರುವಂಥದ್ದು. ಅದರಲ್ಲೂ ಬಹು ಮುಖ್ಯವಾಗಿ ಇಯರ್ ಎಂಡ್ ಜೊತೆಗೆ ನ್ಯೂ ಇಯರ್ ಬಂತು ಅಂತ ತಕ್ಷಣ ನಮಗೆ ನೆನಪಾಗೋದು MG ರೋಡ್ ಆಗಿರ್ಬೋದು, ಬ್ರಿಗೇಡ್ ರೋಡ್ ಆಗಿರ್ಬೋದು, ಅಥವಾ ಚರ್ಚ್ ರೋಡ್ ಆಗಿರ್ಬೋದು, ಜೊತೆಗೆ ಕೋರಮಂಗಲ, ಇಂದಿರಾನಗರ ಆಗಿರ್ಬೋದು, ಹೀಗೆ ಸಾಕಷ್ಟು ಏರಿಯಾಗಳಲ್ಲೂ ಕೂಡ ಅತಿ ಹೆಚ್ಚಾಗಿ ಜನ ಸೇರ್ತಾರೆ. ಜೊತೆಗೆ ಈ ಒಂದು ಪ್ರದೇಶಗಳಲ್ಲಿ ಪಾರ್ಟಿ ಕೂಡ ಮಾಡ್ತಾರೆ. ಈ ಬಾರಿ ಕೂಡ ಸುರಕ್ಷತೆಗೆ ಮೊದಲ ಆದ್ಯತೆಯನ್ನು ಕೂಡ ಕೊಟ್ಟಿರುವಂಥದ್ದು. ಸದ್ಯ ಈಗ MG ರೋಡ್ ಹಾಗೆ ಬ್ರಿಗೇಡ್ ರೋಡ್ ಜೊತೆಗೆ ಚರ್ಚ್ ರೋಡ್ಗಳು ಏನಿದೆ ಅಲ್ಲೂ ಕೂಡ ಡೆಕೋರೇಷನ್ ಕೂಡ ಆಗಿರುವಂಥದ್ದು. ಜೊತೆಗೆ ಇದ್ರ ಜೊತೆಗೆ ತುಂಬಾ ಬಹು ಮುಖ್ಯವಾಗಿ CCTVಗಳನ್ನು ಕೂಡ ಅತಿ ಹೆಚ್ಚಾಗಿ ಅಳವಡಿಕೆಯನ್ನ ಮಾಡಲಾಗಿರುವಂಥದ್ದು. ಯಾಕಂದ್ರೆ ಈ ಹಿಂದೆ ಕಳೆದ ವರ್ಷ ಕೂಡ ಇದೇ ರೀತಿಯಾಗಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ತಗೊಂಡಿದ್ರು. ಜೊತೆಗೆ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದಂತೆ ಅದ್ರ ಜೊತೆಗೆ ಒಂದಷ್ಟು CCTVಗಳು, ಯಾಕಂದ್ರೆ ಅನುಚಿತ ವರ್ತನೆಗಳಾಗಿರ್ಬೋದು, ಸಾಮಾನ್ಯವಾಗಿ ಇಯರ್ ಎಂಡ್ ಜೊತೆಗೆ ನ್ಯೂ ಇಯರ್ಗೆ ಎಲ್ಲರೂ ಕೂಡ ಸಾಕಷ್ಟು ಜನ ಮದ್ಯವನ್ನ ಸೇವಿಸಿರ್ತಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ಈ ಬಾರಿ ಅತಿ ಹೆಚ್ಚಾಗಿ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಮುಂಜಾಗ್ರತೆಯನ್ನ ವಹಿಸಬೇಕು, ಜೊತೆಗೆ ಜಾಗೃತಿಯನ್ನ ವಹಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ಈ ಬಾರಿ ಕೈಗೊಂಡಿರುವಂತದ್ದು. ಇದರ ಜೊತೆಗೆ ಅಶ್ವಿನಿ, ಮಾಲ್ಗಳಾಗಿರ್ಬೋದು ಅಥವಾ ಬಾರ್ ಅಂಡ್ ರೆಸ್ಟೋರೆಂಟ್ಗಳಾಗಿರ್ಬೋದು, ಹೋಟೆಲ್ಸ್ಗಳಾಗಿರ್ಬೋದು, ಎಲ್ಲವೂ ಕೂಡ ಈಗ ಹೌಸ್ಫುಲ್ ಆಗಿರುವಂಥದ್ದು. ಯಾಕಂದ್ರೆ ಆಲ್ರೆಡಿ ಬುಕ್ಕಿಂಗ್ ಆಗೋಗಿದೆ. ಸಾಮಾನ್ಯವಾಗಿ ಈ ನಾಳೆಗೆ ಎಲ್ಲೂ ಕೂಡ ಒಂದಷ್ಟು ಕಡೆಗಳಲ್ಲಿ ಬುಕ್ಕಿಂಗ್ ಕೂಡ ಓಪನ್ ಇಲ್ಲ, ಎಲ್ಲವೂ ಕೂಡ ಸೋಲ್ಡ್ ಔಟ್ ಆಗಿರುವಂಥದ್ದು. ಬರೀ ಒಂದು ತಿಂಗಳ ಹಿಂದೆಯಿಂದ ಕೂಡ ಬುಕ್ಕಿಂಗ್ ಅನ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡಿರುವಂಥದ್ದು. ಅಶ್ವಿನಿ, ಒಂದು ಕಡೆಯಾಗಿ ಈ ರೀತಿ ಬುಕ್ಕಿಂಗ್ಗಳು ಸೋಲ್ಡ್ ಔಟ್ ಆದ್ರೆ, ಇನ್ನೊಂದು ಕಡೆಯಾಗಿ ಹೊಸ ವರ್ಷವನ್ನ ಬರಮಾಡಿಕೊಂಡು ಹಳೆ ವರ್ಷಕ್ಕೆ ಬೈ ಬೈ ಹೇಳೋದಕ್ಕೆ ಈಗ ಎಲ್ಲವೂ ಕೂಡ ಸಕಲ ಸಿದ್ಧತೆಯನ್ನ ಕೂಡ ಆಗಿರುವಂಥದ್ದು. ಇದ್ರ ಜೊತೆಗೆ ನೋಡೋದಾದ್ರೆ BMTC ಆಗಿರ್ಬೋದು, ಜೊತೆಗೆ BMRCL ನಮ್ಮ ಮೆಟ್ರೋ ಆಗಿರ್ಬೋದು, ಮಧ್ಯರಾತ್ರಿ 2:40 ತನಕ ಕೂಡ ಸಂಚಾರ ಇರುತ್ತೆ. ಜೊತೆಗೆ ಹೋಗಿ ಬರೋರಿಗೆ ತುಂಬಾ ಹೆಲ್ಪ್ ಆಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಗಳು ಆಗ್ತಾ ಇದೆ. ಅಶ್ವಿನಿ, ರೈಟ್ ವರ್ಷಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.